ಹಿರಿಯಕ್ಕನ ಚಾಳಿ ಮನೆ ಮಂದಿಗೆ ಅಂತ ಹೇಳ್ತಾರೆ. ಈ ನಾಡಿನ ದೊರೆಯ ನಡವಳಿಕೆ ನೋಡಿ ಅದರ ಪರಿಣಾಮ ಬಹುಶಃ ಅಧಿಕಾರಿಗಳ ಮೇಲೂ ಆಗ್ತಾಯಿದೆ, ಎಲ್ಲರ ಮೇಲೂ ಆಗ್ತಾಯಿದೆ. ಹಾಗಾಗಿ ಘಟನೆ ನಡೆದಿದೆ, ಸರಿಯಲ್ಲ ಅದು. ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರ, ಈಗ ತಾನೇ ನಾವು ಚಿತ್ತಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಹೋದ್ವಿ. ಮರಳು ಮಾಫಿಯಾ ಯಾವ ರೀತಿ ನಡೀತಾ ಇದೆ, ಬಾಗಿನಾ ನದಿಯಲ್ಲಿ ದಿನಕ್ಕೆ ಇವತ್ತು 400, 500, 600 ಟ್ರಕ್ಗಳು ಇವತ್ತು ಸ್ಯಾಂಡ್ ಮಾಫಿಯಾ ಇವತ್ತು ಯಾವ ರೀತಿ ಕೆಲಸ ಮಾಡ್ತಾ ಇದೆ. ಒಂದೇ ನಂಬರ್ ಪ್ಲೇಟಲ್ಲಿ 5-6 ಟ್ರಕ್ಗಳು ಓಡಾಡ್ತಾ ಇದ್ದಾವೆ. ಇಲ್ಲೀಗಲ್ ಆಗಿ ಮಹಾರಾಷ್ಟ್ರ ಮತ್ತು ಅಕ್ಕಪಕ್ಕ ರಾಜ್ಯಗಳಿಗೆ ಇವತ್ತು ಈ ರೀತಿ ಸ್ಯಾಂಡ್ ಮಾಫಿಯಾ ಇವತ್ತು ವಿಸ್ತರಣೆ ಮಾಡಿದ್ದಾರೆ. ಸಾವಿರಾರು ಕೋಟಿ ಇವತ್ತು ಲೂಟಿ ಆಗ್ತಾ ಇದೆ. ಪಾಪ ಉಸ್ತುವಾರಿ ಸಚಿವರಿಗೆ ಇದ್ರ ಬಗ್ಗೆ ಗಮನ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ವೋ? ಆದರೆ ಎಲ್ಲರೂ ಮಾತನಾಡ್ತಾ ಇರೋದು ಅವರ ಮೂಗಿನ ಕೆಳಗನೆ ಇವೆಲ್ಲವೂ ಕೂಡ ಭ್ರಷ್ಟಾಚಾರ ನಡೀತಾ ಇದೆ, ಲೂಟಿ ನಡೀತಾ ಇದೆ, ಸ್ಯಾಂಡ್ ಮಾಫಿಯಾ ನಡೀತಾ ಇದೆ. ಎಲ್ಲ ಇಲಾಖೆಗಳ ಬಗ್ಗೆ ಮಾತನಾಡ್ತಾರೆ. ವಿಧಾನಸಭಾ ಅಧಿವೇಶನ ಬಂದಾಗ ತಾವು ನೋಡ್ತೀರಿ, ಎಲ್ಲ ಇತರ ಇಲಾಖೆಗಳು ಎಲ್ಲದ್ರ ಬಗ್ಗೆನೂ ಮಾತನಾಡ್ತಾರೆ. ಆದರೆ ತಮ್ಮ ಸ್ವ ಜಿಲ್ಲೆನಲ್ಲಿ ಈ ರೀತಿ ಹಗಲು ದರೋಡೆಗೆ ಅವಕಾಶ ಯಾಕೆ ಮಾಡಿಕೊಟ್ಟಿದ್ದಾರೆ, ಅವ್ರಿಗೇನು ಲಾಭ ಆಗ್ತಾ ಇದೆ ಇದರಿಂದ, ಇದನ್ನು ಅವರು ಉತ್ತರ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತೇನೆ. ಎಸ್ ಸರ್, ಕೇಳಿ.